ನಟ ದರ್ಶನ್ ನಿರಪರಾಧಿ, ಆತನಿಗೆ ನಾನು ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿಕೊಂಡು ಅವರ ಅಭಿಮಾನಿಗಳನ್ನ ಸೆಳೆಯಲು ಪ್ರಯತ್ನ ಮಾಡಿ ವಿಫಲರಾಗಿದ್ದ ಜಗದೀಶ್ ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇವರ ಹಿಂದೆ ಹೋಗದೆ ಇದ್ದುದೇ ಒಳ್ಳೇದಾಯ್ತು ಅಂತ ದಾಸನ ಸೆಲೆಬ್ರಿಟಿಗಳು ಸಮಾಧಾನ ಪಟ್ಟುಕೊಳ್ತಾ ಇದ್ದಾರೆ. ಈ ಬಾರಿ ದಚ್ಚು ಫ್ಯಾನ್ಸ್ ಬುದ್ಧಿವಂತಿಕೆಯಿಂದ ವರ್ತಿಸಿದ್ದು ಸ್ಪಷ್ಟವಾಗ್ತಾ ಇದೆ. ಈಗಾಗಲೇ ಬಿಗ್ ಬಾಸ್ ಶೋ ಬಗ್ಗೆ ಹಗುರವಾಗಿ ಮಾತನಾಡಿ ಕಿಚ್ಚ ಸುದೀಪ್ ಕೆಂಗಣಿಗೆ ಗುರಿಯಾಗಿರುವ ಲಾಯರ್ ಜಗದೀಶ್ ಇದೀಗ ಸೈಲೆಂಟ್ ಆಗುವ ಸ್ಥಿತಿಗೆ ತಲುಪಿದ್ದಾರೆ. ಇಷ್ಟು ದಿನ ಲಾಯರ್ ಎನ್ನುವ ಒಂದು ಗೌರವ ಇವರ ಮೇಲೆ ಇತ್ತು, ಇದೀಗ ಅದು ಇಲ್ಲದಾಗಿದೆ. ಯಾಕಂದ್ರೆ ಜಗದೀಶ್ ವಕೀಲರೇ ಅಲ್ಲ ಎನ್ನಲಾಗ್ತಾ ಇದೆ. ಜಗದೀಶ್ ನಕಲಿ ಅಂಕಪಟ್ಟಿಯನ್ನ ಬಳಸಿ ಪದವಿ ಪಡೆದಿರುವುದು ಬೆಳಕಿಗೆ ಬಂದಿದೆ. ದೊಡ್ಡವರಿಗೆ ಬೆವರು ಇಳಿಸ್ತಾ ಇದ್ದ ಲಾಯರ್ ಜಗದೀಶ್ಗೆ ಈಗ ಕಂಟಕ ಎದುರಾಗಿದೆ. ಕೆಲ ವರ್ಷಗಳ ಹಿಂದೆ ಜಗದೀಶ್ ಲಾಯರ್ ಅಲ್ಲ ಎನ್ನಲಾಗ್ತಾ ಇತ್ತು, ಇದೀಗ ಅದು ದೃಢಪಟ್ಟಿದೆ. ದೆಹಲಿ ಬಾರ್ ಕೌನ್ಸಿಲ್ ನೀಡಿರುವ ಆದೇಶದ ಪ್ರಕಾರ ಜಗದೀಶ್ ಕುಮಾರ್ ಇನ್ಮುಂದೆ ಯಾವುದೇ ಕೋರ್ಟ್ನಲ್ಲಿ ವಾದ ಮಂಡಿಸುವಂತಿಲ್ಲ. ಒಟ್ಟಿನಲ್ಲಿ ಇವರು ವಕೀಲರೇ ಅಲ್ಲ. ಇದೀಗ ಜಗದೀಶ್ ಕುಮಾರ್ ಅವರ 12ನೇ ತರಗತಿಯ ಮಾರ್ಕ್ಸ್ ಕಾರ್ಡ್ ನಕಲಿ ಅನ್ನೋದು ದೃಢಪಟ್ಟಿದೆ. ಅವರ ಡಿಗ್ರಿ ಹಾಗೂ LLB ಪ್ರಮಾಣ ಪತ್ರವನ್ನ ಅಮಾನ್ಯಗೊಳಿಸಲಾಗಿದೆ. ಹಿಮಾಂಶು ಭಾಟಿ ಎಂಬ ವ್ಯಕ್ತಿ ಜಗದೀಶ್ ವಿರುದ್ಧ ಹಿಂದೆ ದೂರು ನೀಡಿದ್ರು. ಈ ದೂರನ್ನ ಆಧರಿಸಿ ತನಿಖೆ ನಡೆಸಿದಾಗ ಸತ್ಯಾಂಶ ಬಯಲಾಗಿದೆ. ತಾವೊಬ್ಬ ವಕೀಲ ಎಂದು ಹೇಳಿಕೊಳ್ತಾ ಇದ್ದ ಜಗದೀಶ್ ಅವರ ಪರವಾನಗಿಯನ್ನ ದೆಹಲಿ ಬಾರ್ ಕೌನ್ಸಿಲ್ ರದ್ದು ಮಾಡಿರೋ ವಿಚಾರ ಇದೀಗ ಬೆಳಕಿಗೆ ಬಂದಿದೆ. ಇದೇ ವರ್ಷ ಮೇ 7ರಂದು ಜಗದೀಶ್ ಅವರ ಪರವಾನಗಿಯನ್ನ ದೆಹಲಿ ಬಾರ್ ಕೌನ್ಸಿಲ್ ರದ್ದು ಮಾಡಿದೆ ಅಂತೆ. ಆದರೆ ಈ ವಿಚಾರ ಎಲ್ಲೂ ಸುದ್ದಿ ಆಗಿರಲಿಲ್ಲ. 45ಕ್ಕೂ ಹೆಚ್ಚು ವರ್ಷ ವಯಸ್ಸಾಗಿದ್ರೂ ಕೂಡ ಬರೀ 10 ವರ್ಷ ಮಾತ್ರ ವಕೀಲಿಕೆ ಸೇವೆ ಮಾಡಿದ್ದಾಗಿ ಹೇಳಿಕೊಂಡಿರುವ ಲಾಯರ್ ಜಗದೀಶ್ ಮೇಲೆ ಹಲವರಿಗೆ ಅನುಮಾನವಿತ್ತು. ಇವರದ್ದು ನಕಲಿ ಸರ್ಟಿಫಿಕೇಟ್ ಎಂದು ಬಾರ್ ಕೌನ್ಸಿಲ್ ಲೈಸೆನ್ಸ್ ರದ್ದತಿಗೆ ಕೋರಿ ಹಿಮಾಂಶು ಭಾಟಿ ಎನ್ನುವರು ಕೌನ್ಸಿಲ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು. ಜಗದೀಶ್ ಅವರ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ನಕಲಿ ಆಗಿರುವುದರಿಂದ ನಂತರದ ಡಿಗ್ರಿಗಳು ಅಮಾನ್ಯವಾಗಿವೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಳೆಯ ಬಿಗ್ ಬಾಸ್ ಸ್ಪರ್ಧಿ ಪ್ರಶಾಂತ್ ಸಂಬರ್ಗಿ ಕೂಡ ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ಹಿಂದೆ ರಮೇಶ್ ಜಾರಕಿಹೊಳಿ ಅವರ ಪ್ರಕರಣದಲ್ಲೂ ಫೂಟೇಜ್ ತೆಗೆದುಕೊಂಡಿದ್ದ ಜಗದೀಶ್ ಅವರು ಇತ್ತೀಚೆಗೆ ಮುನಿರತ್ನ ಹಾಗೂ ದರ್ಶನ್ ಪ್ರಕರಣಗಳಲ್ಲೂ ವಿವಾದ ಸೃಷ್ಟಿ ಮಾಡ್ತಾ ಇದ್ರು. ಇವೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಸುದ್ದಿ ಆಗ್ತಾ ಇದ್ವು. ಇದೇ ಕಾರಣಕ್ಕೆ ಅವರಿಗೆ ಬಿಗ್ ಬಾಸ್ ಸೀಸನ್ 11ರಲ್ಲಿ ಸ್ಪರ್ಧಿಸಲು ಅವಕಾಶ ಸಿಕ್ಕಿತ್ತು. ಇದೀಗ ಬಿಗ್ ಬಾಸ್ ಮನೆಯಲ್ಲೂ ಜಗದೀಶ್ ತಮ್ಮ ಹಳೆಯ ವರಸೆ ಮುಂದುವರೆಸಿದ್ದಾರೆ. ಸದ್ಯಕ್ಕೆ TRP ಮಟೀರಿಯಲ್ ಇವರೇ ಆಗಿರೋದ್ರಿಂದ ಅಷ್ಟು ಬೇಗ ಬಿಗ್ ಬಾಸ್ ಮನೆಯಿಂದ ಇವರನ್ನ ಆಚೆ ಕಳುಹಿಸುವುದು ಅನುಮಾನವಾಗಿದೆ. ನಮಗೂ ಕೂಡ ಇಲ್ಲಿ ಶಾಮಿಯಾನ ಗಿಮಿಯಾನ ಹಾಕಕ್ಕೆ ನಾವು ಹಾಕ್ಲಿಕ್ಕೆ ಒಪ್ಪಲಿಲ್ಲ. ಯಾಕಂತಂದ್ರೆ ಇದು ಜನಸಾಮಾನ್ಯರ ಹೋರಾಟ. ನಮ್ಮ ಗಾಂಧಿ ಎಲ್ಲ ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡಿದ್ದು, ಶಾಮಿಯಾನ ಹಾಕೊಂಡು AC ಹಾಕೊಂಡು ಬಿಸಿಲಲ್ಲಿ ವಾಟರ್ ಕುಟ್ಕೊಂಡು ಅದ್ರಲ್ಲಿ ನಂಗೆ ನಂಬಿಕೆ ಇಲ್ಲ. ಹಾಗಾಗಿನೇ ನಿಮ್ಮನ್ನ ಬೀದಿನಲ್ಲೇ ಇಲ್ಲೇ ಇರಿಂದಿದ್ದು ನಾನು ಬೀದಿನಲ್ಲೇ ಬಂದು ಮಾತಾಡ್ತಾ ಇದ್ದೀನಿ. ಐ ಡೋಂಟ್ ಮೈಂಡ್. ಯಾಕಂದ್ರೆ ನಮ್ಮದು ಸಾಂಪ್ರದಾಯಿಕವಾದಂಥ ಹೋರಾಟ. ನಾವು JP ಚಳುವಳಿ ನಂಬಿ ಇಟ್ಟರು, ನಾವು AC ಚಳುವಳಿ ನಂಬಿಕೆ ಇಟ್ಟರಲ್ಲ. ಹಾಗಾಗಿ ಬೀದಿನಲ್ಲೇ ನಮ್ಮದು ಹೋರಾಟ. ಇದೇ ಬೀದಿಗೆ ಅವನ್ನ ಕರ್ಕೊಂಡ್ ಬರ್ತೀವಿ. ವೆರಿ ಶಾರ್ಟ್ಲಿ ವಿ ಆರ್ ಗೋಯಿಂಗ್ ಟು ಬ್ರಿಂಗ್ ದರ್ಶನ್ ಔಟ್. ನಾನು ಯಾಕೆ ಇಷ್ಟು ಘಟಖಂಡಿತವಾಗಿ ಹೇಳ್ತಿದ್ದೀನಿ ಅಂತಂದರೆ, ನಾನು ಹೇಳಿದಂಥ ಭವಿಷ್ಯಗಳು ಸಾಕಷ್ಟು ನಿಜ ಆಗಿದೆ. ಅರವಿಂದ್ ಕೇಜ್ರಿವಾಲ್ ರಿಲೀಸ್ ಮಾಡ್ತೀನಿ ನಕ್ಬಿಟ್ರಲ್ಲ ಆಮ್ ಆದ್ಮಿ ಪಾರ್ಟಿಯವರು. ಅಲ್ಲ ಗುರು, ಅಮಿತ್ ಶಾ ಇರ್ಬೇಕಾರೆ ಮೋದಿ ಇರ್ಬೇಕಾರೆ ಬಿಡ್ಸೋಕ್ಕಾಗುತ್ತಾ ಅಂತ. ನಾನು 15 ದಿವಸ ಅಂತ ಹೇಳಿದೆ, 9 ದಿವಸಕ್ಕೆ ಅರವಿಂದ್ ಕೇಜ್ರಿವಾಲ್ ರಿಲೀಸ್ ಆದ. ಅದು ನನ್ನ ಇಕ್ವೇಷನ್ನು, ಸೆಂಟ್ರಲ್ ಗೌರ್ಮೆಂಟ್ ಇಕ್ವೇಷನ್ನು, ಸರ್ಕಾರದ ಇಕ್ವೇಷನ್ನು. ಬಟ್ ರಿಲೀಸ್ ಮಾಡಿಸಿದ್ವಿ. ವೆನ್ ಐ ಗಾಟ್ ಅರವಿಂದ್ ಕೇಜ್ರಿವಾಲ್ ರಿಲೀಸ್ಡ್, ಐ ಆಮ್ ಶ್ಯೂರ್ ದರ್ಶನ್ ಆಲ್ಸೋ ವಿಲ್ ಗೆಟ್ ರಿಲೀಸ್ಡ್. ನನಗೆ ನಂಬಿಕೆ ಇದೆ ಅವನ ನಿರಪರಾಧಿ ಅಂತ. ಓಕೆ, ದಿಸ್ ಇಸ್ ವಾಟ್ ಐ ಫೀಲ್. ಆ್ಯಂಡ್ ನಿಜವಾಗ್ಲೂ ಹೇಳ್ತೀನಿ, ಅವನನ್ನು ಹೆಂಗೆ ಮಾಡಿಬಿಟ್ಟು ಇಟ್ಬಿಟ್ಟಿದ್ದಾರೆ ಅಂತಂದರೆ, ನಮ್ಮ ಪೊಲೀಸರು ಯಾರೋ ನಂಗೆ ಬಾಯ್ಬಿಟ್ಟಿದ್ದು, ಇನ್ವೆಸ್ಟಿಗೇಷನ್ ಹೆಂಗೆ ಮಾಡಿದ್ರು ಅಂತಂದರೆ, ಅಲ್ಲ ACP ಚಂದನ್ ಈಸ್ ಎ ಜೆನ್ಯೂನ್ ಮ್ಯಾನ್. ನಾನು ACP ಚಂದನ್ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ಈಸ್ ಎ ಜೆನ್ಯೂನ್ ಹ್ಯಾಂಡ್. ಎರಡನೇ ಮಾತಿಲ್ಲ ರೀ ಆ ವ್ಯಕ್ತಿ ಬಗ್ಗೆ. ಈಸ್ ಎ ವೆರಿ ವೆರಿ ಜೆನ್ಯೂನ್ ಪರ್ಸನ್, ಅ ವೆರಿ ವೆರಿ ಸಿನ್ಸಿಯರ್ ಆಫೀಸರ್. ಎರಡನೇ ಮಾತಿಲ್ಲ. ACP ಚಂದನ್ ಬಗ್ಗೆ ಎರಡನೇ ಮಾತಿಲ್ಲ. ಅವ್ರು ಮಾಡಿರೋ ಇನ್ವೆಸ್ಟಿಗೇಷನ್ ಸೂಪರ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.